Welcome, my dear students. Now we are going to discuss differentiation or differentiability, including continuous functions. But in mathematics, there are two types of mathematics. One applied mathematics, and pure mathematics. ಈ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂದಾಗ ನಾವು ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಬಿಡ್ತೀವಿ, ಅದು ಈಸಿ ಆಗ್ಬಿಡುತ್ತೆ. ಬಟ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂದಾಗ ಅಸಂಪ್ಷನ್ಸು, ಕಾಂಟ್ರಡಿಕ್ಷನ್ಸು ಇವೆಲ್ಲ ಬರುತ್ತೆ. ಅವಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ವರ್ಕೌಟ್ ಮಾಡಿದ್ರೆ ಅದು ಈಸಿ ಆಗೋಗ್ಬಿಡುತ್ತೆ. ಓಕೆ, ನಾವು ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂದಾಗ ಅದನ್ನೇ ಜಾಸ್ತಿ ವರ್ಕ್ ಮಾಡ್ಬೇಕು ನಾವು. ಓಕೆ, ನಾವು ಹ್ಯಾವ್ ಟು ಡಿಸ್ಕಸ್ ಡಿಫ್ರೆನ್ಷಿಯೇಷನ್ ಬೈ ಯೂಸಿಂಗ್ ಕಂಟಿನ್ಯೂಟಿ. ಸಿ, ವಿ ನೋ ದ್ಯಾಟ್ ಎಸ್ಟರ್ಡೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಡೆರಿವೇಟಿವ್ ಫಾರ್ಮುಲಾ dy over dx is equal to limit of the function f of x plus h minus f of x divided by h as h tends to 0. This is also denoted by f dash x. This is the derivative formula which is obtained by the first principle. Okay, a function y is equal to f of x is differentiable at x is equal to a if f dash a, wherever x the substitute a is r dy over dx at x is equal to a limit of f of x jada a substitute ಮಾಡೋಣ a plus h minus f of a divided by h as h tends to 0 exists. Okay, f dash a ಅಂದರೆ ಒಂದೇ, this is a formula of f dash a. ಓಕೆ, ಈಗ ನಾವು ಇಲ್ಲಿ ಒಂದು ಫಂಕ್ಷನನ್ನು ಡಿಫರೆನ್ಷಿಯಬಲ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಇದು ಎಕ್ಸಿಸ್ಟ್ ಆಗಬೇಕು ಅಂತ ಅರ್ಥ. ಅದೇ ಥರ ನಾವು ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಅಂದರೆ ನಾವು ಯಾವ ಥರ ಡಿಸ್ಕಸ್ ಮಾಡಿದ್ದೋ ಅದೇ ಕಾನ್ಸೆಪ್ಟಲ್ಲಿ ಇದು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ವಾಟ್ ಈಸ್ ಅನದರ್ ಫಾರ್ಮ್ ಆಫ್ ದಿಸ್ ಫಾರ್ಮುಲಾ? ನಾವು ಲಿಮಿಟಿಂಗ್ ವ್ಯಾಲ್ಯೂ ಕಂಡುಕೊಳ್ಬೇಕಾದ್ರೆ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಅಂದ ತಕ್ಷಣ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಕರಿತೀವಿ. ಇಲ್ಲಿ ಎಫ್ ಡ್ಯಾಶ್ ಎ ಎಕ್ಸಿಸ್ಟ್ ಅಂದರೆ ಇಲ್ಲೂ ನಮಗೆ ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಅಂತ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡೋಕ್ಕೋಸ್ಕರ ಇದನ್ನು ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಹೆಚ್, ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಹೆಚ್ ವೆನ್ ಎಚ್ ಟೆಂಡ್ಸ್ ಟು 0 it implies x tends to a. ಇದು ಟೆನ್ಸ್ ಫಾರ್ಮಲ್ ಇರೋದ್ರಿಂದ ಇದನ್ನು ಟೆನ್ಸ್ ಫಾರ್ಮಲ್ ಬರೀ. ಫ್ರಮ್ ದ ಫಂಕ್ಷನ್ x is equal to a plus h, x minus a is equal to what? h ಆಯಿತು. ಇಷ್ಟು ರಿಸಲ್ಟ್ಸನ್ನು ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಎಫ್ ಡ್ಯಾಶ್ ಎ ಇಸ್ ಈಕ್ವಲ್ ಟು ಡಿ ವೈ ಓವರ್ ಡಿ ಎಕ್ಸ್, ಎರಡು ಒಂದೇ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎ ಪ್ಲಸ್ ಎಚ್ ಅನ್ನು ಎಕ್ಸ್ ಅಂತ ಕರೆಯೋಣ. ಎ ಪ್ಲಸ್ ಎಚ್ ಅಂದರೆ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್, ಹೆಚ್ ಅಂದರೆ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ. ದಿಸ್ ಈಸ್ ಆಲ್ಸೋ ಅನದರ್ ಫಾರ್ಮುಲಾ ಫಾರ್ಮ್ ಆಫ್ ದಿಸ್ ಎಫ್ ಡ್ಯಾಶ್ ಎ. ಎರಡು ಎಫ್ ಡ್ಯಾಶ್ ಎನೇ, ಇದು ಎರಡು ಸೇಮ್. ನಾವು ಡಿನೋಟ್ ಮಾಡ್ಕೊಂಡು ಸಮಥಿಂಗ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ ಎಚ್ ಡಿ ಆರ್ ಎಚ್ ಡಿ ಹೇಳೋಕ್ಕೋಸ್ಕರ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಎಫ್ ಡ್ಯಾಶ್ ಎ ಫಾರ್ಮುಲಾ, ಡೆರಿವೇಟಿವ್ ಫಾರ್ಮುಲಾ ಆರ್ the function is differentiable at x equal to a formula, that is f dash is equal to limit of f of x minus f of a by x minus a as x tends to a. Okay, this is derivative formula. Is exist implies what? LHD is equal to RHD. f dash a exist ಆಗಬೇಕು ಅಂದರೆ LHD ಮತ್ತು RHD ಎರಡು ಈಕ್ವಲ್ ಆಗಬೇಕು. LHD ಅಂದರೆ ಏನು ಸರ್? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಆರ್ ಎಚ್ ಡಿ ಅಂದರೆ ಏನು ಸರ್? ರೈಟ್ ಹ್ಯಾಂಡ್ ಡೆರಿವೇಟಿವ್. ಅದರ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಲ್ ಎಚ್ ಡಿ ಅಂದರೆ ಎಲ್ ಎಚ್ ಡಿ ಡೆಫಿನೇಷನ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಡೆಫಿನೇಷನ್. ಎಲ್ ಎಚ್ ಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್ y is equal to f of x at x is equal to a is defined by or denoted by LF dash a. LF dash a is equal to limit of f of x minus f of a divided by x minus a. ಇಲ್ಲಿರುತ್ತಲ್ಲ ಅದೇ ಫಾರ್ಮುಲಾ. ಏನು ಚೇಂಜಸ್ ಆಗುತ್ತೆ ಸರ್? ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್, ಅದು ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ವ, ಅದೇ ಥರನೇ ಇಲ್ಲೂ ಅಷ್ಟೇ. ಸೇಮ್ ಫಾರ್ಮುಲಾ, ಲಿಮಿಟ್ ಫಾರ್ಮುಲಾನೇ.
ಅಲ್ಲಿ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂತ ಬರ್ತಿದ್ದೀವಿ. ಇಲ್ಲೂ ಅಷ್ಟೇ ಡೆರಿವೇಟಿವ್ ಫಾರ್ಮುಲಾನೇ. ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂದರೆ ಏನು ಅಂತ ಗೊತ್ತಿದೆ, ಎಕ್ಸ್ ಲೆಸ್ ದ್ಯಾನ್ ಎ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಗೊತ್ತಾಯಿತು. ಅದೇ ಥರ ರೈಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್ y is equal to f of x at x is equal to a is defined by or denoted by r f dash a is equal to limit of f of x minus f of a divided by x minus a as x tends to a plus. What it means? X greater than a. This is right hand derivative formula. Okay? Here, ಅಂದರೆ ಎಫ್ ಡಾಶ್ ಎ ಎಕ್ಸಿಸ್ಟ್ ಇಂಪ್ಲೈಸ್ ವಾಟ್? ಎಲ್ ಎಚ್ ಡಿ ಮಸ್ಟ್ ಬಿ ಈಸ್ ಈಕ್ವಲ್ ಟು ಆರ್ ಎಚ್ ಡಿ. ಓಕೆ, ಇವೆಲ್ಲ ನಮಗೆ ಸಿ ಇ ಟಿ, AEEE ಈ ಥರ ಕಾಂಪಿಟಿಗೆ ಇವಕ್ಕೆಲ್ಲಕ್ಕೂ ಬೇಕಾಗುತ್ತೆ. ಓಕೆ, ಇದು ಚೆನ್ನಾಗಿ ಗೊತ್ತಿರಲಿ. ಓಕೆ, ಎಫ್ ಡಾಶ್ ಎ ಎಕ್ಸಿಸ್ಟ್ ಮೀನ್ಸ್ ವಾಟ್? ಎಲ್ ಎಚ್ ಡಿ ಈಸ್ ಈಕ್ವಲ್ ಟು ಆರ್ ಎಚ್ ಡಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಲ್ ಎಚ್ ಡಿ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಆರ್ ಎಚ್ ಡಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಯರಮ್. A function y is equal to f of x is differentiable at x is equal to a, then the function f of x is continuous at x is equal to a. ಹಂಗಂದರೆ ಫಂಕ್ಷನ್ನು ಡಿಫ್ರೆನ್ಷಿಯೇಷನ್ ಆಯಿತು ಅಂದರೆ ಆ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತಾವನೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಯಿತು ಅಂದರೆ ಕಂಟಿನ್ಯೂಸ್ ಆಗುತ್ತೆ ಸರ್, 100% ಥಿಯರಮ್ ಪ್ರೂವ್ ಮಾಡ್ತೀನಿ ನನಗೆ. ಅಂದರೆ ನಮಗೆ ಕಂಟಿನ್ಯೂಸ್ ಫಂಕ್ಷನ್ ಡೆಫಿನೇಷನ್ ಗೊತ್ತಿರಬೇಕು. ಏನು ಕಂಟಿನ್ಯೂಸ್ ಫಂಕ್ಷನ್ ಡೆಫಿನೇಷನ್? ಫಂಕ್ಷನ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಎ, ಎಫ್ ಆಫ್ ಎ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು ಮತ್ತು ಎರಡು ಈಕ್ವಲ್ ಆಗಬೇಕು. ಥರ್ಡ್ ಕಂಡೀಷನ್ ಏನು? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ ಬಂತು ಅಂದರೆ ದಟ್ ಈಸ್ ಅ ಡೆಫಿನೇಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್. ಈಗ ನಾನು ಡಿಫ್ರೆನ್ಷಿಯಬಲ್ ಫಂಕ್ಷನ್ ಆಗಿದೆ ಅಂದಮೇಲೆ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಈಗ ನಾವು ವಿ ನೋ ದಟ್ ಡೆರಿವೇಟಿವ್ ಫಾರ್ಮುಲಾ, ಎ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ದಿ ಫಂಕ್ಷನ್ y is equal to f of x is differentiable, ಡಿಫ್ ಅಂತ ಬರೀತೀನಿ, at x is equal to a if ಇದರ ಫಾರ್ಮುಲಾ ಏನು? f dash a is equal to limit of f of x minus f of a divided by x minus a as x tends to a. This is f dash a ಫಾರ್ಮುಲಾ ಬೈ ಡೇಟಾ. ಅವನೇ ಕೊಟ್ಬಿಟ್ಟಿದ್ದಾನೆ, ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಗಿದೆ ಅಂತ, ಡಿಫ್ರೆನ್ಷಿಯಬಲ್ ಅಂತ ಕೊಟ್ಟಿರೋದ್ರಿಂದ ದಿಸ್ ಇಸ್ ಎಫ್ ಡ್ಯಾಶ್ ಎ ಫಾರ್ಮುಲಾ. ಈಗ ನಾವು ಕಂಟಿನ್ಯೂಸ್ ಫಂಕ್ಷನ್ಗೆ ಕನ್ವರ್ಟ್ ಮಾಡ್ಕೊಬೇಕು ನಾವು. ಹೆಂಗೆ ಸರ್? ಕನ್ಸಿಡರ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು, ವಿತೌಟ್ ಚೇಂಜಸ್ ವ್ಯಾಲ್ಯೂ, ಇದ್ರ ವ್ಯಾಲ್ಯೂ ಚೇಂಜ್ ಆಗದಂಗೆ ನಾನು ಆಲ್ಟ್ರೇಷನ್ಸ್ ಹೆಂಗೆ ಬರೀತೀನಿ ನೋಡಿ. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಎ. ಇವೆರಡು ಕ್ಯಾನ್ಸಲ್ ಆದರೆ ರಿಸಲ್ಟ್ ಅಲ್ಲೇ ಇರುತ್ತೆ. ಟೇಕ್ ಲಿಮಿಟ್ ಆನ್ ಬೋತ್ ಸೈಡ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ. ನಾವು ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ as x tends to a is equal to limit as x tends to a f of x minus f of a divided by x minus a into x minus a. ಈಗ ಇದು ಡಿಫರೆನ್ಸ್ ಆಫ್ ಟು ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ಸಮ್ ಆಫ್ ಟು ಫಂಕ್ಷನ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಆಗಿರ್ಬೋದು. ಲಿಮಿಟನ್ನು ಇದಕ್ಕೂ ಅಪ್ಲೈ ಮಾಡ್ತೀವಿ, ಇದಕ್ಕೂ ಅಪ್ಲೈ ಮಾಡ್ತೀವಿ. ಇಲ್ಲಿ ಬರೀತೀನಿ ನೋಡಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ, ಇದಕ್ಕೆ ಅಪ್ಲೈ ಮಾಡಿದೆ. ಇದಕ್ಕೆ ಅಪ್ಲೈ ಮಾಡ್ತೀನಿ. ಎಫ್ ಆಫ್ ಎ ಇಸ್ ಕಾನ್ಸ್ಟೆಂಟ್. ನಾನು ಲಿಮಿಟ್ಸ್ ಫಾರ್ಮುಲಾ ಹಾಕಿಸಿದ್ದು ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿದೆ. ಲಿಮಿಟ್ ಆಫ್ ಎವರಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು, ಇದು ನೋಡಿ, ಸಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ ಅಂದರೆ ಏನಂತ ಕರೆದಿದ್ದೀವಿ? ಎಫ್ ಡ್ಯಾಶ್ ಎ. ಇಸ್ ಇಟ್ ಕರೆಕ್ಟ್? ಇಂಟು ಲಿಮಿಟ್ ಆಫ್ ದಿಸ್, ಹಂಗಂದರೆ ಎಕ್ಸ್ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಎಕ್ಸ್ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಮೈನಸ್ ಏನಾಯಿತು? 0 ಆಯಿತು.
Now limit of f of x as x tends to a minus f of a is equal to f dash a into 0 is nothing but what? 0. Now therefore minus f of a ಅನ್ನು ರೇಟಿಗೆ ಕಳಿಸಿದ್ರೆ ಪ್ಲಸ್ ಎಫ್ ಆಫ್ ಎ ಆಯಿತು, ಮೈನಸ್ ಎಫ್ ಆಫ್ ಎ ರೇಟ್ಗೆ ಹೋದರೆ ಪ್ಲಸ್ ಎಫ್ ಆಫ್ ಎ ಆಯಿತು. ದೇರ್ ಫೋರ್ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ. ನಾನು ಇದನ್ನು ರೈಟ್ಗೆ ಹಾಕಿ ಆಮೇಲೆ ಆರ್ಡ್ರಾಗಿ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ ಅಂತ ಬರೆದಿದ್ದೀನಿ. ಸಿ ಈಸ್ ಇಟ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್? ಎಫ್ ಆಫ್ ಎ ಫಂಕ್ಷನ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ, ದಿಸ್ ಇಸ್ ಲಿಮಿಟಿಂಗ್ ವ್ಯಾಲ್ಯೂ, ಎರಡು ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ವಾಟ್ ಇಟ್ ಮೀನ್ಸ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂದರೆ ದ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ದೆನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಇದರಿಂದ ಅರ್ಥವಾಗಿದ್ದೇನು? ಫಾರ್ ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಫಂಕ್ಷನ್. ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್. ಇಲ್ಲಿ ಇನ್ನು ರಿಮೈನಿಂಗ್ 3 ಕಂಡೀಷನ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಫಾರ್ ಸಿ ಇ ಟಿ, ಕಾಮೆಡ್ಗೆ ಆ್ಯಂಡ್ IIT, AIEEE. ಸಿ ನೋಟ್ ವೆರಿ ಇಂಪಾರ್ಟೆಂಟ್. ಫಾರ್ ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಡಿಫರೆನ್ಷಿಯಬಲ್ ಆಗಿದೆ ಅಂದಮೇಲೆ ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ನೀಡ್ ನಾಟ್ ಇಂಪ್ಲೈಡ್ ಡಿಫರೆನ್ಷಿಯಬಲ್. ಅದು ಕಂಟಿನ್ಯೂಸ್ ಆಗಿದೆ ಅಂದರೆ ಡಿಫರೆನ್ಷಿಯೇಷನ್ ಆಗಲೇಬೇಕು ಅಂತೇನಿಲ್ಲ. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ನೀಡ್ ನಾಟ್ ಬಿ ಇಂಪ್ಲೈಡ್ ಡಿಫರೆನ್ಷಿಯಬಲ್. ಥರ್ಡ್ ಕಂಡೀಷನ್, ನಾಟ್ ಕಂಟಿನ್ಯೂಸ್ ಇಂಪ್ಲೈಸ್ ನಾಟ್ ಡಿಫರೆನ್ಷಿಯಬಲ್. ಓಕೆ, ಅದು ಕಂಟಿನ್ಯೂಸ್ ಆಗಿಲ್ಲ ಅಂದರೆ ಅದು ಡಿಫರೆನ್ಷಿಯೇಷನ್ ಆಗಲ್ಲ ಅಂತ ಹೇಳ್ಬೋದು ಡೈರೆಕ್ಟಾಗಿ. ಓಕೆ, ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಇಂಪ್ಲೈಸ್ ಕಂಟಿನ್ಯೂಸ್. ಫಾರ್ ಎವರಿ ಕಂಟಿನ್ಯೂಸ್ ನೀಡ್ ನಾಟ್ ಬಿ ಡಿಫರೆನ್ಷಿಯಬಲ್. ಕಂಟಿನ್ಯೂಸ್ ಆಗಿದೆ ಅಂದ ತಕ್ಷಣ ಅದು ಡಿಫರೆನ್ಷಿಯೇಷನ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಥರ್ಡ್ ಕಂಡೀಷನ್, ಕಂಟಿನ್ಯೂಸ್ ಅಲ್ಲ ಅಂದಮೇಲೆ ಅದು ಡಿಫರೆನ್ಷಿಯೇಷನ್ ಆಗಕ್ಕೆ ಸಾಧ್ಯ ಇಲ್ಲ, ಈಸ್ ನಾಟ್ ಡಿಫರೆನ್ಷಿಯಬಿಲಿಟಿ. ಓಕೆ, ಇಷ್ಟು ನಾವು ಬೇಸಿಕ್ ವೆರಿ ಇಂಪಾರ್ಟೆಂಟ್ ಪ್ಯೂರ್ ಮ್ಯಾಥಮೆಟಿಕ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಾಬ್ಲಮ್ಸ್ ಆನ್ ಡಿಫರೆನ್ಷಿಯೇಷನ್. ಓಕೆ, ಥ್ಯಾಂಕ್ ಯು.